ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಡೈಲಿ ಬೆಳಿಗ್ಗೆ ಎದ್ದು ಹಸಿರು ಮೆಣಸಿನಕಾಯಿ, ಈರುಳ್ಳಿ ಕಟ್ ಮಾಡಿ ಡೈಲಿ ಅಳ್ತಾ ಇದ್ದೀರಾ? ಮಿಕ್ಸಿ ಜಾರು ಟೈಟ್ ಆಗಿ ರುಬ್ಬೋದಕ್ಕೆ ಕಷ್ಟ ಆಗ್ತಾ ಇದೆಯಾ? ಒಂದು ಮುಷ್ಟಿಯಷ್ಟು ಅಕ್ಕಿ ಇದ್ರೆ ಇಡೀ ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ಲು. ಸೊ ಇದಕ್ಕೆಲ್ಲ ಒಂದು ಒಳ್ಳೆ ಟಿಪ್‌ನ ತಗೊಂಡು ಬಂದಿದ್ದೀನಿ ಇವತ್ತು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್‌ವರೆಗೂ ನೋಡಿ. ಹಾಗೇನೇ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫ್ರೆಂಡ್ಸ್‌ಗೆ, ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದಲ್ವಾ? ಹೆಲ್ಪ್‌ಫುಲ್ ಆಗ್ಬೋದಲ್ವಾ? ಪ್ರತಿದಿನ ನಮ್ಮೆಲ್ಲ ಹೆಣ್ಮಕ್ಳಿಗೂ ಒಂದು ಟಾಸ್ಕ್ ಏನಪ್ಪಾ ಅಂದ್ರೆ ಈರುಳ್ಳಿ ಕಟ್ ಮಾಡೋದು. ಸೊ ತುಂಬಾ ಜನಕ್ಕಂತೂ ಈರುಳ್ಳಿ ಕಟ್ ಮಾಡೋದು ಅಂದ್ರೆ ಬೇಜಾರು, ಕಣ್ಣು ಉರಿತಾ ಇರುತ್ತೆ. ಅದಕ್ಕೆ ನಾನಿವತ್ತೊಂದು ಟಿಪ್‌ನ ತಗೊಂಡ್ ಬಂದಿದ್ದೀನಿ. ಏನಪ್ಪಾ ಅಂದ್ರೆ ವೆನಿಗರ್. ನಿಮ್ಮ ಹತ್ರ ಅಡುಗೆಗೆ ಯೂಸ್ ಮಾಡೋವಂಥ ವೆನಿಗರ್‌ನ ತಗೊಂಡಿದ್ರೆ ಇದನ್ನ ಒಂದು 4 ಡ್ರಾಪು ಕೈಗೆ ಹಾಕೊಂಡು ನಾವು ಕಟ್ ಮಾಡೋವಂಥ ಮಣೆಗೆ ನೀಟಾಗಿ ಹಚ್ಕೊಂಡ್ಬಿಡ್ಬೇಕು. ಸೊ ನಾನಿಲ್ಲಿ ಅಂಗೈಗೆ ಹಾಕೊಂಡು ಈ ಥರ ಹಚ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದಾದ್ಮೇಲೆ ಈರುಳ್ಳಿನ ಹಿಡ್ಕೊಂಡು ಕಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಈರುಳ್ಳಿ ಬೇಕಾದರೂ ಕಟ್ ಮಾಡ್ಬೋದು. ಒಂಚೂರುನು ಕಣ್ಣು ಉರಿಯೋದಿಲ್ಲ. ನಾನಂತೂ ಇದನ್ನೇ ಟಿಪ್‌ನ ಯಾವಾಗ್ಲೂನು ಒಂದು 4 ಡ್ರಾಪ್ ವಿನಿಗರ್‌ನ ಹಾಕಿ ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ. ಎಷ್ಟು ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಎಷ್ಟೊಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಟಿಪ್‌ನ ತಪ್ಪದೆ ಫಾಲೋ ಮಾಡಿ. ಈರುಳ್ಳಿ ಕಟ್ ಮಾಡಾದ್ಮೇಲೆ ಮೆಣಸಿನಕಾಯಿ ಕಟ್ ಮಾಡ್ಬೇಕಲ್ವಾ? ಸೊ ಮೆಣಸಿನಕಾಯಿ ಕೂಡ ತೊಳ್ದು ಇಟ್ಕೊಂಡಿದ್ದೀನಿ. ಮೆಣಸಿನಕಾಯಿ ಕಟ್ ಮಾಡುವಾಗ ನಮ್ಮ ಕೈಯೆಲ್ಲ ಉರಿಯುತ್ತೆ ಅನ್ನೋರು, ಸೊ ಗೊತ್ತಾಗ್ದೇನೆ ನಾವು ಕಣ್ಣೇನಾದರೂ ಮುಡ್ಕೊಂಡ್ರೆ ಅದು ಕೂಡ ಉರಿತಾ ಇರುತ್ತಲ್ವಾ? ಸೊ ಹಾಗಾಗಿ ಇದೊಂದು ಟಿಪ್‌ನ ಫಾಲೋ ಮಾಡಿ. ನಾನಿಲ್ಲಿ ಒಂದು ಫೋರ್ಕ್ ತಗೊಂಡಿದ್ದೀನಿ. ಫೋರ್ಕಿಗೆ ಎಲ್ಲಾ ಮೆಣಸಿನಕಾಯಿನೂ ಒಂದು 4, 4 ಮೆಣಸಿನಕಾಯಿನ ಈ ಥರ ನೋಡಿ ಆ, ಸಿಗಿಸ್ಕೊಂಡ್ಬಿಡ್ಬೇಕು. ಅದಕ್ಕೆ ಚುಚ್ಕೊಂಡು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು. ಇದಂತೂ ಈಸಿ ಟ್ರಿಪ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಮೆಣಸಿನಕಾಯಿ ಕೂಡ ಸಣ್ಣದಾಗಿ ಹಚ್ಚಿದ್ದಾಯ್ತು. ಕೈ ಕೂಡ ಖಾರ ಆಗೋದಿಲ್ಲ. ಲಾಸ್ಟಲ್ಲಿ ಬರೋದನ್ನ ಸ್ವಲ್ಪ ನೋಡಿ ಈ ಥರ ಕೈಯಲ್ಲಿ ಹಿಡ್ಕೊಂಡು ಕಟ್ ಮಾಡಿದ್ರೆ ಮುಗೀತು. ಕೆಲವೊಬ್ಬರಿಗೆ ಮೆಣಸಿನಕಾಯಿ, ಈರುಳ್ಳಿ ಕಟ್ ಮಾಡೋದು ಅಂದ್ರೆ ಟೆನ್ಷನ್ ಇರುತ್ತೆ. ಈ ಟಿಪ್‌ನ ತಪ್ಪದೆ ಫಾಲೋ ಮಾಡಿ. ಈ ಟಿಪ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡ್ರೆ ವಿಡಿಯೋಗೆ ಲೈಕ್ ಕೊಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಈರುಳ್ಳಿ, ಬದನೆಕಾಯಿ ಈ ತರಕಾರಿಗಳೆಲ್ಲ ಕಟ್ ಮಾಡಿದಾಗ ನಮ್ಗೆ ಉಗುರು ಕಣ್ಣ್ ಹತ್ರ ಎಲ್ಲ ಸ್ವಲ್ಪ ಬ್ಲಾಕ್ ಆಗಿರುತ್ತೆ. ಅದರಲ್ಲೂ ಈರುಳ್ಳಿ ಕಟ್ ಮಾಡಿದಾಗ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಚಿಟಿಕೆಯಷ್ಟು ಕಾಫಿ ಪುಡಿನ ತಗೊಂಡಿದ್ದೀನಿ. ಸ್ವಲ್ಪ ರಬ್ ಮಾಡ್ಕೊಂಡು ನೀಟಾಗಿ ಕೈನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯ ಈರುಳ್ಳಿ ಸ್ಮೆಲ್ ಎಲ್ಲ ಇರೋದಿಲ್ಲ. ನೀಟಾಗಿ ಹೋಗುತ್ತೆ. ಅದಾದ್ಮೇಲೆ ನಾವು ಬದನೆಕಾಯಿ ಕಟ್ ಮಾಡಿದಾಗ ಉಗುರು ಕಣ್ಣೆಲ್ಲ ಕಪ್ಪಗಾಗಿರುತ್ತಲ್ವಾ? ಅದು ಕೂಡ ಹೋಗುತ್ತೆ. ತುಂಬಾನೇ ಚೆನ್ನಾಗ್ ಅನ್ಸತ್ತೆ. ನಮ್ಗೆ ಒಂದ್ ಸ್ಕ್ರಬ್ ಆದಂಗಾಗತ್ತೆ. ಈ ಕಾಫಿ ಪುಡಿ ಟಿಪ್‌ನ ಯೂಸ್ ಮಾಡಿ ನೀವುನು. ಈ ಮಿಕ್ಸಿ ಜಾರಲ್ಲಿರೋ ಬ್ಲೇಡು ಸ್ಟ್ರಕ್ ಆಗ್ಬಿಟ್ಟಿದೆ. ಟೈಟ್ ಅನ್ನಿಸ್ತಾ ಇತ್ತು. ಎಷ್ಟು ಟೈಟಾಗಿ ತಿರುಗಿಸಿದ್ರುನು ರೊಟೇಟ್ ಆಗ್ತಾ ಇರ್ಲಿಲ್ಲ. ನಾನಂತೂ ಏನ್ ಮಾಡೋದು ಅಂತ ನೋಡ್ತಾ ಇದ್ದೆ. ಅದಕ್ಕೆ ಇವತ್ತು ಒಂದು ಐಡಿಯಾನ ಮಾಡ್ತಾ ಇದ್ದೀನಿ. ಏನಪ್ಪಾ ಅದು ಅಂದ್ರೆ, ಇದಕ್ಕೆ ಒಂದ್ 2 ಡ್ರಾಪ್ ಅಷ್ಟು ಆಯಿಲ್‌ನ ಹಾಕೊಳ್ತಾ ಇದ್ದೀನಿ. ಯಾವ್ದಾದ್ರು ಅಡಿಗೆ ಎಣ್ಣೆ ನಾವು ಯೂಸ್ ಮಾಡ್ತೀವಲ್ವಾ, ಆ ಅಡಿಗೆ ಎಣ್ಣೆದು ಒಂದ್ 2 ಡ್ರಾಪು ಆ ಬ್ಲೇಡ್ ಮೇಲೇನೆ ಹಾಕೊಳ್ಬೇಕು ನೋಡಿ. ಆ ಬ್ಲೇಡ್ ಮೇಲೇನೆ ಹಾಕಿ ಸ್ವಲ್ಪ ಈ ತರ ರೊಟೇಟ್ ಮಾಡ್ಕೊಳ್ಳೋಣ. ಈಗ ರೊಟೇಟ್ ಮಾಡಿದ್ದಾದ್ಮೇಲೆ ಮಿಕ್ಸಿ ಜಾರ್‌ನ ತಗೊಂಡು ಉಲ್ಟಾ ಮಾಡಿ ಗ್ಯಾಸ್ ಹಚ್ಕೊಂಡು ಸ್ವಲ್ಪ ಗ್ಯಾಸ್ ಫ್ಲೇಮ್‌ನ ಸ್ವಲ್ಪ ಕಮ್ಮಿ ಮಾಡಿ ಅದ್ರ ಮೇಲೆ ಈ ತರ ದಬಾಕ್ಬಿಡ್ಬೇಕು. ಒಂದು 2 ಮಿನಿಟ್ಸ್ ಅದನ್ನ ಬಿಸಿ ಮಾಡ್ಕೊಂಡ್ರೆ ಈಸಿ ಆಗತ್ತೆ. ಮತ್ತೆ ಅದು ಕೂಡ ಬ್ಲೇಡು ಏನಾದ್ರು ಸ್ಟ್ರಕ್ ಆಗಿದ್ರೆ ನೀಟಾಗಿ ವರ್ಕ್ ಆಗತ್ತೆ. ತಿರುಗಿಸ್ತಾ ಇದ್ರೆ ಆರಾಮಾಗಿ ಈಸಿಯಾಗಿ ತಿರುಗತ್ತೆ. ಒಂದ್ 2 ಸತಿ ಈ ತರ ಮಾಡೋದ್ರಿಂದ ಬ್ಲೇಡ್ ಕೂಡ ಲೂಸ್ ಆಗತ್ತೆ, ವರ್ಕ್ ಆಗತ್ತೆ ನೀಟಾಗಿ. ಈ ಮಿಕ್ಸಿ ಜಾರ್‌ಗಳಲ್ಲಿ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಂಡಾಗ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಎಷ್ಟೇ ನೀಟಾಗಿ ವಾಶ್ ಮಾಡಿದ್ರುನು, ಒಂದು ವಾರ ಆದ್ರೂನು ಅದೇ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಆಗ ನಾನ್ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನಾನು ಚಕ್ಕೆನ ತಗೊಂಡಿದ್ದೀನಿ. ದಾಲ್ಚಿನ್ನಿ ಅಂತೀವಲ್ವಾ, ಚಕ್ಕೆ ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದೊಂದು ಪೀಸ್‌ನ ತಗೊಂಡು ಗ್ಯಾಸಲ್ಲಿ ಅದನ್ನ ಚಕ್ಕೆನ ಹಚ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ಮಾಡ್ಕೊಳ್ಳಿ. ಸ್ವಲ್ಪ ಅದು ಹಚ್ಕೊಂಡು ಉರಿಯುವಾಗ ತಗೊಂಡು ಇನ್ನೇನು ಹೊಗೆ ಸ್ಮೋಕ್ ಬರ್ತಾ ಇದೆ ಅನ್ನುವಾಗ ನೋಡಿ ನಾನಲ್ಲಿ ಒಂಚೂರು ಅದನ್ನ ಉರಿಬೇಕು. ಚಕ್ಕೆ ಹಚ್ಕೊಂಡು ಉರಿತಾ ಇದೆ ಅನ್ನುವಾಗ ಆ ಸ್ಮೋಕ್ ಬರುತ್ತಲ್ವಾ ಆ ಟೈಮಲ್ಲಿ ಇದ್ರೊಳಗಡೆ ಇಟ್ಕೊಳ್ಬೇಕು. ಮಿಕ್ಸಿ ಜಾರ್ ಒಳಗಡೆ ಹಾಕ್ಬಿಡ್ಬೇಕು. ನೋಡಿ ಇವಾಗ ಸ್ವಲ್ಪ ಅದು ಉರಿತಾ ಇದೆ ಅನ್ನುವಾಗ ಸ್ಮೋಕ್ ಬರ್ತಾ ಇರುತ್ತಲ್ವಾ ಈ ಟೈಮಲ್ಲಿ ಮಿಕ್ಸಿ ಜಾರ್ ಒಳಗೆ ಹಾಕಿ ಪಟ್ ಅಂತ ಕ್ಯಾಪ್‌ನ ಕ್ಲೋಸ್ ಮಾಡ್ಬಿಡ್ಬೇಕು. ಕ್ಯಾಪ್ ಕ್ಲೋಸ್ ಮಾಡಿ ಕಾಲ್ ಗಂಟೆ ಇಲ್ಲಾಂದ್ರೆ ಒಂದು 10 ನಿಮಿಷ ಹಾಗೇ ಇಟ್ಟು ಆಮೇಲೆ ಕ್ಯಾಪ್‌ನ ಓಪನ್ ಮಾಡಿ ತೋರಿಸ್ಬೇಕು. ಅದೆಲ್ಲಾ ಕಡೆ ಸ್ಮೋಕ್ ಇರೋದ್ರಿಂದ ಆ ದಾಲ್ಚಿನ್ನಿ ಚಕ್ಕೆ ಸ್ಮೆಲ್ಲು ಗಮ್ ಅಂತ ಬರ್ತಾ ಇರುತ್ತೆ. ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಎಲ್ಲ ಹೋಗಿ ಒಂಥರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಈ ಟಿಪ್‌ನ ಯೂಸ್ ಮಾಡಿ ಫ್ರೆಂಡ್ಸ್ ಎಲ್ಲಾರುನು. ಇಡ್ಲಿ ಪಾತ್ರೆ ನೋಡಿ ಯಾವ ತರ ಫುಲ್ಲು ಕೆಳಗಡೆ ತಳ ಎಲ್ಲ ಬ್ಲಾಕ್ ಆಗೋಗಿದೆ. ನಾವು ಇಡ್ಲಿ ಮಾಡುವಾಗ ನೀರ್ ಹಾಕಿ ಕುದಿಸ್ತೀವಲ್ವಾ, ಹಂಗಾಗಿ ಇದು ಬ್ಲಾಕ್ ಕಲರ್ ಆಗೋಗಿದೆ.
ಇದನ್ನ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಟಿಪ್‌ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನ ಕಟ್ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಅಡಿಗೆ ಸೋಡಾನ ಹಾಕೊಳ್ತಾ ಇದ್ದೀನಿ. ಆ ನಿಂಬೆಹಣ್ಣು ಮೇಲ್ಗಡೆನೆ ಹಾಕೊಳ್ಬೇಕು. ಹಾಕಿದ್ದಾದ್ಮೇಲೆ ನೀಟಾಗಿ ಆ ನಿಂಬೆಹಣ್ಣನ್ನ ಸ್ವಲ್ಪ ರಸ ಎಲ್ಲ ಹಿಂಗ್ ಅಂದ್ಕೊಂಡು ಉಜ್ಕೊಳ್ಬೇಕು. ಅದರಿಂದನೇ ಉಜ್ಕೊಳ್ಳೋಣ. ಸೊ ನಾನು ಜಸ್ಟ್ ಇಲ್ಲಿ ನಿಮ್ಗೆ ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ನೋಡಿ. ಸ್ವಲ್ಪ ಪ್ರೆಷರ್ ಮಾಡಿ ಉಜ್ಜಿದ್ರೆ ಇನ್ನ ನೀಟಾಗಿ ಕ್ಲೀನ್ ಆಗಿ ಹೋಗುತ್ತೆ. ಇದಕ್ಕೆ ಬೇಕಂದ್ರೆ ನೀವು ಒಂಚೂರು ಸಬೀನ ಕೂಡ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಇದನ್ನ ಜಸ್ಟ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ನಿಂಬೆಹಣ್ಣು ಮತ್ತೆ ಬೇಕಿಂಗ್ ಸೋಡಾ 2 ಹಾಕಿ ಉಜ್ಜೋದ್ರಿಂದ ಆ ಬ್ಲಾಕ್ ಇರೋದೆಲ್ಲ ಆಲ್ಮೋಸ್ಟ್ ಒಂದು 70% ಅಂತೂ ಖಂಡಿತವಾಗ್ಲೂ ಹೋಗುತ್ತೆ. ಅವಾಗವಾಗ ನಾವು ಈ ತರ ಬೇಕಿಂಗ್ ಸೋಡಾ ಮತ್ತೆ ನಿಂಬೆಹಣ್ಣು ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇರಿದ್ರೆ ಪೂರ್ತಿಯಾಗಿ ಹೋಗುತ್ತೆ. ಜಸ್ಟ್ ಇಲ್ಲಿ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 70% ಪೂರ್ತಿ ಕ್ಲೀನ್ ಆಗಿದೆ. ಈ ಟಿಪ್‌ನ ಕುಕ್ಕರ್‌ಗೂ ಬೇಕಂದ್ರೆ ಯೂಸ್ ಮಾಡ್ಕೊಳ್ಬೋದು. ಒಂದಿಡೀ ಅಕ್ಕಿನ ತಗೊಂಡು ಇಡೀ ಮನೆಯೆಲ್ಲ ಸುವಾಸನೆ ಭರಿತವಾಗಿ ಘಮ ಘಮ ಅನ್ನೋ ತರ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಪ್ಲೇಟಲ್ಲಿ ಅಕ್ಕಿನ ತಗೊಂಡಿದ್ದೀನಿ. ಇದಕ್ಕೆ ಕಂಫರ್ಟ್‌ನ ತಗೊಳ್ತಾ ಇದ್ದೀನಿ. ಬಟ್ಟೆಗೆ ಹಾಕ್ತೀವಲ್ವಾ ಅದು. ಸೊ ಇದು ನನ್ನ ಹತ್ರ ಇಲ್ಲಿ ಬಾಟಲಲ್ಲಿ ತಗೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದ್ರೆ ಚಿಕ್ಕದು ₹10 ಪ್ಯಾಕೆಟು ಸಿಗುತ್ತೆ. ಅದನ್ನ ಕೂಡ ತರ್ಬೋದು. ಇದು ಕಂಫರ್ಟ್‌ನ ಸ್ವಲ್ಪ ಹಾಕಿ ನೀಟಾಗಿ ಅಕ್ಕಿ ಒಳಗಡೆ ಕಲಸ್ಕೊಂಡ್ಬಿಡೋಣ. ಈ ತರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ. ಯಾಕೆ ಅಂದ್ರೆ ಅದು ಸ್ವಲ್ಪ ಡ್ರೈ ಆಗ್ಬೇಕು. ಹಸಿ ಇರೋದು ಬೇಡ. ಸ್ವಲ್ಪ ಬಿಸಿಲಲ್ಲಿ ಇಟ್ರು ಓಕೆ. ಇಲ್ಲಾಂದ್ರೆ ನೆರಳಲ್ಲೇ ಒಣಗಿಸ್ಕೊಳ್ಳಿ ಒಂದು 10 ನಿಮಿಷ. ಈ ತರ ಡ್ರೈ ಆಗ್ಲಿ. ಡ್ರೈ ಆಗಿದ್ದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ತರ ಟಿಶ್ಯೂ ಪೇಪರ್‌ನ ತಗೊಂಡಿದ್ದೀನಿ. ನೀವು ಬೇಕಂದ್ರೆ ಬಟ್ಟೆ ಸಣ್ಣದಾಗಿ ಬಟ್ಟೆ ಕೂಡ ತಗೊಳ್ಬೋದು. ನಾನಿಲ್ಲಿ ಟಿಶ್ಯೂ ಪೇಪರ್‌ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕಿ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ತರ ಫೋಲ್ಡ್ ಮಾಡೋದು ಅಂತ. ಮೊದಲಿಗೆ ಆ ಕಡೆ ಈ ಕಡೆ ಎರಡೂ ಸೈಡು ಫೋಲ್ಡ್ ಮಾಡಿ, ಆಮೇಲೆ ಮೇಲೆ ಕೆಳಗಡೆ ನೋಡಿ ಈ ತರ ಎರಡೂ ಕಡೆ ಮತ್ತೆ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಒಂದು ರಬ್ಬರ್ ಬ್ಯಾಂಡ್‌ನ ಹಾಕೊಳ್ತಾ ಇದ್ದೀನಿ. ಸೊ ಈ ತರ ರಬ್ಬರ್ ಬ್ಯಾಂಡ್ ಹಾಕಿದ್ಮೇಲೆ ಒಂದು ಪಿನ್ ತಗೊಂಡು ಒಂದು 4 ಸೂಜಿನಿಂದ ಚುಚ್ಕೊಳ್ಬೇಕು. ಒಂದು ಪಿನ್ನಿಂದ ಒಂದು 4 ಹೋಲ್ ಮಾಡ್ಕೊಳ್ಬೇಕು. ಒಂದು 4, 5 ಹೋಲು. ಯಾಕೆಂದ್ರೆ ಅದ್ರ ಪರಿಮಳ ಹೊರಗಡೆ ಬರ್ಬೇಕಲ್ವಾ? ಸೊ ಹಾಗಾಗಿ ನಾನಿಲ್ಲಿ ಆ ಹೋಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ತರ ನಾನೊಂದು 4 ಸೆಟ್‌ನ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಆ ತರ ಅಷ್ಟು ಮಾಡ್ಕೊಳ್ಳಿ. ಸೊ ಕೆಲವ್ರಿಗೆಲ್ಲ ಈ ಕೆಮಿಕಲ್ ಇರೋ ಅಂತ ಏರ್ ಫ್ರೆಶ್ನರ್‌ನ, ರೂಮ್ ಫ್ರೆಶ್ನರ್‌ನ ಯೂಸ್ ಮಾಡಕ್ ಇಷ್ಟ ಇರಲ್ವಲ್ಲ, ಅಂಥವ್ರು ಈ ಕಂಫರ್ಟ್‌ದು ಸ್ಮೆಲ್‌ನ ಇದನ್ನ ರೆಡಿ ಮಾಡಿ ಇಟ್ಕೊಳ್ಬೋದು ಅಕ್ಕಿಯಿಂದ. ತುಂಬಾ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಎಷ್ಟು ದಿನಗಳ ಕಾಲ ಬರುತ್ತೆ ಅಂದ್ರೆ, ಸೊ ನಾವು ವಾರ್ಡ್‌ರೋಬಲ್ಲಿ, ಟಾಯ್ಲೆಟಲ್ಲಿ ಎಲ್ಲಾ ಕಡೆ ನಮ್ಗೆಲ್ಲಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ, ಅಂತ ಕಡೆ ಎಲ್ಲಾ ಕಡೆನೂ ಇಡ್ಬೋದು. ಇವಾಗ ವಾರ್ಡ್‌ರೋಬಲ್ಲಿ ಕೆಲವೊಮ್ಮೆ ಬಟ್ಟೆಗಳು ನೀಟಾಗಿ ಡ್ರೈ ಆಗಿಲ್ಲ ಅಂದಾಗ, ಸೊ ಅಂತ ಕಡೆ ಎಲ್ಲ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ವಾ? ಟಾಯ್ಲೆಟಲ್ಲೆಲ್ಲ ಜಾಸ್ತಿ ಸ್ಮೆಲ್ ಬರುತ್ತಲ್ವಾ? ನಮ್ಗೆ ಏರ್ ಫ್ರೆಶ್ನರ್‌ನ ಯೂಸ್ ಮಾಡಕ್ ಇಷ್ಟ ಇಲ್ಲ ಅಂದೋರು, ಈ ಕಂಫರ್ಟ್‌ನ ಈ ತರ ಟಿಶ್ಯೂ ಪೇಪರಲ್ಲಿ ಹಾಕಿಟ್ಟು ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಸುವಾಸನೆ ಬರುತ್ತೆ. ಸೊ ತಿಂಗ್ಳಿಗೆ ಒಂದ್ಸತಿ ಈ ತರ ಚೇಂಜ್ ಮಾಡಿದ್ರಾಯ್ತು. ಜಸ್ಟ್ ₹10ನಲ್ಲಿ ಯಾವುದೇ ದುಡ್ಡು ಖರ್ಚಿಲ್ದೇನೆ ಈ ತರ ಕ್ಲೀನ್ ಮಾಡ್ಕೊಳ್ಬೋದಲ್ವಾ? ನಾನಿಲ್ಲಿ ಒಂದು 4 ಇದನ್ನ ಮಾಡಿಟ್ಕೊಂಡಿದ್ದೀನಿ ಪ್ಯಾಕೆಟ್‌ನ. ಇದನ್ನ ಎಲ್ಲಿಡೋದು ಅಂತಾನು ತೋರಿಸ್ತೀನಿ ಬನ್ನಿ ಹೇಗಿಡೋದು ಅಂತ. ಮೊದಲಿಗೆ ನಾನು ಎಲ್ಲಾ ಟಾಯ್ಲೆಟ್‌ಗಳಲ್ಲೂ ಈ ತರ ಪ್ಯಾಕ್ ಮಾಡಿ ಇಟ್ಕೊಳ್ತೀನಿ. ಇದು ನೋಡೋದಕ್ಕೂನು ಏನು ಅಷ್ಟೊಂದು ಅಸಹ್ಯವಾಗಿ ಕಾಣಿಸಲ್ಲ. ಪ್ಯಾಕಿಂಗ್ ತರ ಅನ್ಸೋದ್ರಿಂದ ನೀಟಾಗಿರುತ್ತೆ. ಯಾವ್ದಾದ್ರು ಒಂದ್ ಕಡೆ ಮೂಲೆನಲ್ಲಿ ಇಟ್ರೆ ಸಾಕು. ಹೆಚ್ಚಾಗಿ ಟಾಯ್ಲೆಟಲ್ಲೇ ಬ್ಯಾಡ್ ಸ್ಮೆಲ್ ಬರೋದಲ್ವಾ? ಹಾಗಾಗಿ ಟಾಯ್ಲೆಟಲ್ಲಿ ಕೂಡ ಇಟ್ಟಿದ್ದೀನಿ. ಆಮೇಲೆ ನಾನು ಸ್ಯಾರಿ ಜೋಡಿಸಿದ್ದೀನಲ್ಲ ವಾರ್ಡ್‌ರೋಬು ಅಲ್ಲೂ ಅಷ್ಟೇನೆ. ಕಂಫರ್ಟ್ ಸ್ಮೆಲ್ಲು ಗಮ್ ಅಂತ ಚೆನ್ನಾಗಿರುತ್ತೆ. ನಂಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅಲ್ಲೊಂದು ಪ್ಯಾಕ್‌ನ ಇಡ್ತಾ ಇದ್ದೀನಿ. ನಾವು ಸೂಜಿನಲ್ಲಿ ಚುಚ್ಚಿರೋದ್ರಿಂದ ಅದ್ರ ಅರೋಮಾ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ ಹೊರಗಡೆ. ಸೊ ಹಾಗಾಗಿ ತಿಂಗ್ಳಿಗೆ ಒಂದ್ಸತಿ ಬೇಕಂದ್ರೆ ನಾವು ಚೇಂಜ್ ಮಾಡ್ಬೋದು. ಮೇಯ್ನಾಗಿ ಈ ಬೆಡ್ ಸ್ಪ್ರೆಡ್‌ಗಳ್ನೆಲ್ಲ ನಾವು ವಾರ್ಡ್‌ರೋಬಲ್ಲಿ ಜೋಡಿಸಿರ್ತೀವಿ, ಗಾಳಿ ಆಡೋದಿಲ್ಲ. ಅಂತ ಕಡೆ ಸ್ವಲ್ಪ ಜಾಸ್ತಿನೇ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ನಾನು ಬೆಡ್ ಸ್ಪ್ರೆಡ್ ಎಲ್ಲ ದೊಡ್ಡ ದೊಡ್ಡ ಬ್ಲಾಂಕೆಟ್‌ಗಳ್ನೆಲ್ಲ ಜೋಡಿಸಿದ್ದೀನಿ ವಾರ್ಡ್‌ರೋಬಲ್ಲಿ. ಸೊ ಅಲ್ಲಿ ಒಂದು ಇಡ್ತಾ ಇದ್ದೀನಿ ಸೈಡಲ್ಲಿ. ಅದು ಸೈಡಲ್ಲಿ ಇದ್ರೆ ಅರೋಮಾ ಎಲ್ಲ ಚೆನ್ನಾಗಿ ಬರುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಮಕ್ಳು ಬಟ್ಟೆ ಎಲ್ಲೆಲ್ಲಿ ಜೋಡಿಸ್ತೀನಿ ಅಲ್ಲೂ ಕೂಡ ಇಡ್ಸಿದ್ದೀನಿ. ಸೊ ಹುಡುಗ್ರದ್ದು ಬೆ ಇದನ್ನೆಲ್ಲ ಟೀ ಶರ್ಟ್ಸು, ಪ್ಯಾಂಟ್‌ಗಳು, ನೈಟ್ ಪ್ಯಾಂಟ್ ಎಲ್ಲ ಜೋಡಿಸ್ತೀನಲ್ಲ ಅಲ್ಲೂ ಕೂಡ ಜೋಡಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್‌ಗೆ, ಫ್ಯಾಮಿಲಿಗೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.